ಸ್ನೇಹಿತರೆ, ಇಂದು ಸಾರಿಗೆ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಎರಡೂ ತಂಡಗಳ ಬೇಡಿಕೆಗಳ ಮೀಟಿಂಗ್ ನಡೆದಿದೆ. ಆದರೆ ಸಫಲವಾಗಲಿಲ್ಲ. ಕಾರಣ, ಜಂಟಿ ಕ್ರಿಯಾ ಸಮಿತಿಯವರು ಇಟ್ಟಿದ್ದ ಬೇಡಿಕೆಯಾದ 38 ತಿಂಗಳ ಬಾಕಿ ಮತ್ತೊಂದು 1/1/24ರಿಂದ ವೇತನ ಪರಿಷ್ಕರಣೆ. ಆದರೆ ಸರ್ಕಾರ ಮಾತ್ರ ಇದಕ್ಕೆ ಬಗ್ಗಲಿಲ್ಲ. 2026ರಿಂದ ವೇತನ ಪರಿಷ್ಕರಣೆ ಮಾಡುವುದಾಗಿ ಹೇಳುತ್ತಿದೆ. ಅಲ್ಲದೆ ಹಿಂಬಾಕಿ ವೇತನ 38 ತಿಂಗಳ ಅರ್ಧದಷ್ಟು ಪಾವತಿಸುವುದಾಗಿ ಹೇಳುತ್ತಾರೆ. ಇದರಿಂದ ಸಾರಿಗೆ ನೌಕರರಿಗೆ ಅನ್ಯಾಯವಾಗುತ್ತದೆ. ಜಂಟಿ ಕ್ರಿಯಾ ಸಮಿತಿಯವರು ಈ ಒಪ್ಪಂದವನ್ನು ತಳ್ಳಿಹಾಕಿದೆ. ನೌಕರರ ಹಿತದೃಷ್ಟಿಯಲ್ಲಿ ಇದು ಇರದೇ ಇರುವುದರಿಂದ 4 ವರ್ಷಗಳ ಬೇಸಿಕ್ ನಿಯಮವನ್ನು ಸಡಿಲಿಸಲು ಸಾಧ್ಯವಿಲ್ಲ. ಹೋರಾಟಕ್ಕೆ ಸಜ್ಜಾಗಲು ಕರೆ ನೀಡಿದ್ದಾರೆ. ಶ್ರೀ ಅನಂತ್ ಸುಬ್ರಾವ್ ಮಾಧ್ಯಮದಲ್ಲಿ ಮಾತನಾಡಿ, 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿದೆ. 38 ತಿಂಗಳ ಬಾಕಿ, ಇದರಲ್ಲಿ ಬಾರ್ಗೇನ್ ಇಲ್ಲ. ಬೇಸಿಕ್ ಡಿಮಾಂಡ್ ಸ್ಟ್ರಕ್ಚರ್ ಸರ್ಕಾರ ಮುಟ್ಟಲಾಗುವುದಿಲ್ಲ. ಬೇರೆ ಬೇರೆ ಡಿಮಾಂಡುಗಳು ಇದೆ, ಅದರಲ್ಲಿ ನೆಗೋಷಿಯಬಲ್ ಮಾಡಲಿ. ಹಾಗೂ ಪರ್ಸೆಂಟೇಜ್ ಆಫ್ ರೇಟ್ ವೇತನದ ಪರಿಷ್ಕರಣೆಯಲ್ಲಿಯೂ ನೆಗೋಷಿಯಬಲ್ ಮಾಡಬಹುದು. ಅಧಿವೇಶನ ನಡೀತಾ ಇದೆ. ಇದಾದ ನಂತರ ನೌಕರರು ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ನಿಗಮಗಳ ಮ್ಯಾನೇಜ್ಮೆಂಟು ಭಾಗವಹಿಸಿದ್ರು ಮತ್ತು ನಾವು ಜಂಟಿ ಸಮಿತಿ ಜೊತೆ ಕೂಡ ಮಾತುಕತೆ ಮುಂದುವರಿಯಿತು. ಇನ್ಫ್ಯಾಕ್ಟ್ ನಮ್ಮ ಬೇಡಿಕೆಗಳ ಆಧಾರದ ಮೇಲೆ ಈ ಮೀಟಿಂಗ್ ನಡೀತಾ ಇರೋದು. ಇಲ್ಲಿ ಒಂದು ವಿಚಾರ ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದು, ಈ ಹೋಲ್ ಚರ್ಚೆ ಇದೆಲ್ಲ ಡಿಮಾಂಡ್ಗಳ ಮೇಲೆ ಬಾರ್ಗೇನ್ ಆಗ್ಬೋದು. ಇವಾಗ ನಾವು 25% ಕೇಳ್ತೀವಿ, ಅದು ಬಾರ್ಗೇನ್ ಮಾಡ್ಬೋದು. ಇಟ್ ಈಸ್ ಸಬ್ಜೆಕ್ಟ್ ಟು ಬಾರ್ಗೇನ್. ಸೊ ಬಾಟಾ ಜಾಸ್ತಿ ಕೇಳಿದ್ದೀವಿ, ಡೈಲಿ ಅಲೌನ್ಸ್ ಕೇಳಿದ್ದೀವಿ, ದೀಸ್ ಆರ್ ಆಲ್ ಸಬ್ಜೆಕ್ಟ್ ಟು ಬಾರ್ಗೇನ್. ಬಟ್ ಬೇಸಿಕ್ ಸ್ಟ್ರಕ್ಚರ್ ಏನಪ್ಪ ಅಂದರೆ 4 ವರ್ಷಕ್ಕೊಂದ್ಸಲ ಆಗೋಗಬೇಕು. ವೇತನ ಇನ್ಕ್ರೀಸ್ ಇದುವರೆಗೆ ಆಗಿದೆ. 5 ವರ್ಷ ಆದಾಗ ಅದು 4 ವರ್ಷ ಮಾಡಿಸಿದ್ದೀವಿ ನಾವು. 6 ವರ್ಷ ಆದಾಗ 4 ವರ್ಷಕ್ಕೆ ಇಳಿಸಿದ್ದೀವಿ. ಇಷ್ಟು ಟೈಮ್ 2-3 ವರ್ಷ ಸ್ಟ್ರಗಲ್ ಮಾಡಿ ಕಡಿಮೆ ಮಾಡಿಸಿದ್ದೀವಿ. ಅದರಿಂದ ಆ ಬೇಸಿಕ್ ಸ್ಟ್ರಕ್ಚರ್ ಸರ್ಕಾರ ಮುಟ್ಟೋ ಆಗಿಲ್ಲ. ಸರ್ಕಾರ ನಮಗೆ ದುಡ್ಡು ಕೊಡಬೇಕಾದಿಲ್ಲ. ಇದು ಒಂದು ವಿಶೇಷವಾದ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ ವಿನಃ ನಮ್ಮ ಸಂಬಳಕ್ಕೆ ಯಾವತ್ತೂ ಒಬ್ಬಿಡ್ಗಾಸ್ ಅವರೇನು ಕೊಟ್ಟಿಲ್ಲ. ಅದರಿಂದ 1/1/24ರಿಂದ ಏನು ವೇತನ ಹೆಚ್ಚಳ ಆಗಬೇಕು ಅದು ಒಪ್ಕೋಬೇಕು ಸರ್ಕಾರ. ಪರ್ಸೆಂಟೇಜ್ ಕ್ಯಾನ್ ಬಿ ನೆಗೋಷಿಯೇಟೆಡ್. ಆ್ಯಂಡ್ ಬೇರೆ ಡಿಮಾಂಡ್ಗಳಿವೆ, ಅದು ದಟ್ ಕ್ಯಾನ್ ಬಿ ನೆಗೋಷಿಯೇಟೆಡ್. ನಮ್ಮ ಯೂನಿಯನ್ ಲೀಡರ್ಸು 2 ತಂಡಗಳಲ್ಲಿ ಬಂದು ಭೇಟಿ ಮಾಡಿದರು. ಅವರ ಬೇಡಿಕೆಗಳು ಸುಮಾರು 2 ವರ್ಷದಿಂದ ಅವರು ಹೇಳ್ತಾ ಇದ್ದಾರೆ. ಸರ್ಕಾರ ಕೂಡ ಸುಮಾರು 3-4 ಮೀಟಿಂಗ್ಗಳಾಗಿದೆ. ಅದರಲ್ಲೂ ಮುಖ್ಯಮಂತ್ರಿಗಳ ಜೊತೆ 3-4 ಮೀಟಿಂಗ್ ಆಯಿತು. ಆಮೇಲೆ ಅವರು ಏನೇನು ಹೇಳಿದ್ದಾರೆ ಅದನ್ನು ಮೊನ್ನೆ ವಿಧಾನಸೌಧದಲ್ಲಿ ಮೀಟಿಂಗ್ ಆದಾಗ ನೀವು ಒಂದ್ಸಲಿ ಮಾತಾಡಿ ಅಂತ ಹೇಳಿದರು. ಮಾತಾಡಿದ್ದೀನಿ. ನಮ್ಮ ಯೂನಿಯನ್ ಲೀಡರ್ಸು ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ಅದನ್ನು ಮುಖ್ಯಮಂತ್ರಿಗಳ ಗಮನ